ಇಲ್ಲಿ ಮಟ್ಟ ಬಂದ್ಬಿಟ್ಟಿರಿ? ಅರೆ ಇಲ್ಲಿ ಮುಟ್ಟೆ ಬಂದ್ಬಿಟ್ರಿ ಅಂತ ಕೇತಿಯಲ್ಲೇ ನನಗೆ ಬರ್ಬೇಕನ್ನ ಅಂದಾಜ್ ಐತೆ ಇಲ್ಲ ನಿನಗ? ಬರ್ತೇನೆ, ಒಂದು ವಾರ ಬಿಟ್ಟು ಬರ್ತೇನೆ ಅಂತ ಹೇಳಿದ್ನಲ್ಲ. ಮತ್ತೆ ನನಗೆ ಅದಕ್ಕೆ ಫೋನ್ ಮಾಡಿದಿ? ನಿಮಗೆ ಫೋನ್ ಮಾಡಿದ್ದು ಅಲ್ಲೇ ನಮ್ಮ ಓಣಿಯಿಂದ ಆ ಕಡೆ ಹಿಂದ್ಲೋಣ್ಯಾಗ 2 ಮನೆ ಖಾಲಿ ಇದ್ವಲ್ಲ, ಅವು ಖಾಲಿ ಅದಾವ ಏನು ಯಾರ ಮಂದಿ ಬಂದಾರ ಒಂಚೂರು ವಿಚಾರಿಸ್ರಿ ಅಂತ ಹೇಳಕ್ ಫೋನ್ ಮಾಡಿ ಹೇಳಿದ್ದು. ನೀವು ಮನೆಗೆ ಬಂದಿರಲ್ಲ. ಅದೇ ಯಾಕ ಅಂದ್ರೆ ಏನ್ರ ನನಗೆ ಬೇರೆ ಮನಿ ಮಾಡಮಟ ಬರೋದಲ್ಲ ಅಂತ ಹೇಳಾಕನ? ಬಾಯ್ ಮಾಡಬೇಡ್ರಿ, ನಡ್ರಿ ಹೋಗೋಣಂತೆ. ನಾ ಬರ್ತೀನಿ ಇಲ್ಲ ಅಂತ ಹೇಳಿಲ್ಲ. ಸರಿ ಹೌದು ತರಿ, ನೀವು ಹೇಳೋದು ಸರಿನಾ? ಇವತ್ತಲ್ಲ ನಾಳೆ ಬರ್ತೇನೆ ನಾನು. ಏನು ನೀವು ಇವತ್ತೇನು ಮಾಡ್ರಿ ಅಂದ್ರೆ ಹೋಗಿ ಅಲ್ಲಿ ಖಾಲಿ ಅದಾವ ಇಲ್ಲ ಅಂತ ವಿಚಾರಿಸಿ ಒಂಚೂರು ನಾನು ಪಟ್ಟ ನಂಗೆ ಸಂಜೆ ಮುಂದೆ ಸುದ್ದಿ ಹೇಳ್ಬೇಕು. ಹೌದು, ನೀನು ತಿಂಗಳದಾಗ 2 ಸಲ ಇಲ್ಲಿ ಬಂದು ತವ್ರ ಮನೆಗೆ ಎದಕ್ಕೆ ಕುಂದಿರ್ತೀನಿ? ನೀನು ಏನು ಕೆಲಸ ಇರ್ತತಿ ನಿನಗ? ಏನು ಕೆಲಸ ಇರ್ತದೆ ಅಂದ್ರೆ ತವ್ರ ಮನೆಗೆ ಬರೋದು ಬೇಡನ್ರಿ. ನನಗೆ ಗೊತ್ತು ಏನ ತವ್ರ ಮನೆಗೆ ಎದಕ್ಕೆ ಬರ್ತೀನಿ ನೀನು? ಇದ ಸಗಣಿ ತಿನ್ನ ಕೆಲಸ ಮಾಡಕ ಬರ್ತಿ ಏನಾರ ಒಂದು. ಆಮೇಲೆ ಇಲ್ಲಿಂದ ಬರ್ತಾ ಈಡ ಹೊತ್ಕೊಂಬರಾಕ ಏನಾರ ಈ ಮನೆಯಿಂದ ತಂದಿ ಮತ್ತೆ ಜಾಡ್ಸೋತ ಓದಿತೀನಿ. ನಾ ಹೇಳಕತ್ತೀನಿ ಕೇಳಿ ನಿನಗೆ. ನಾನೇನು ತರ್ತೇನ್ರಿ? ಏನೋ ನಮ್ಮಪ್ಪ ಭಾಳ ಅಂದ್ರೆ ಒಂದು ಖರ್ಚಿಗೆ ಒಂದಿಟ್ಟು ಒಂದು 500,000 ರೂಪಾಯಿ ಯಾವಾಗಾರ ತಾನ ಹಿಡ್ಕೊರವ ಅಂತ ಕೊಡ್ತತಿ. ನಾ ಅಂತಿಮಿಕ್ಕಿ ಅಂತೇನೆ ನನ್ನ ಗಂಡ ಎಲ್ಲ ತರ್ತಾನಪ್ಪ, ಎದಕ್ಕೆ ಬೇಕು ಬೇಡ ಅಂತೇಳಿ ಕೇಳಂಗಿಲ್ಲ. ಇರ್ಲಿ ಇಟ್ಕೊರವ, ಏನಾಗಲ್ಲ ಅಂತ ಅವನ ಕೊಡ್ತಾನ ಅಪ್ಪನ. ಹೌದಾ? ಸುಳ್ಳು ಏನ ನನಗನ್ನಿಸ್ತೈತಿ ಇಲ್ಲಿಂದ ಇದನ್ನ ಹೊತ್ಕೊಂಬರಾಕಾರ್ದ ಬರ್ತೀಯನ ಅಂತೇಳಿ. ಯಪ್ಪ ಇಲ್ಲಿಂದ ನಾನೇನು ಕೇಳಕ್ ಹೋಗಲ್ಲ, ಮಾಡಕ್ ಹೋಗಲ್ಲ. ನೋಡು ನಾ ಹೇಳ್ತೇನೆ, ನಾನು ಇವತ್ತು ನಿಮ್ಮ ಅಪ್ಪನ ಇದ್ರಿಗೆ ಹೇಳೇ ಹೋಗ್ಕಂತಳಿ. ಅಂತ ಕೆಲಸ ಮಾಡಿಗಿಡಿರಿ. ನನ್ನ ಮರ್ಯಾದಿತಿಗೆ ಯಾಕತ್ತಾಗ ನಾನೇನೋ ಇಸ್ಕೊಳಕ್ಕೆ ಬರ್ತೇನೆ ಅನ್ನಂಗೆ ಆದಿತ್ತು ಹಿಂದಗಡೆ. ನೀವು ಮತ್ತೆ ಅಂಥವೆಲ್ಲ ಹೇಳ್ಬೇಡ್ರಿ. ಅಲ್ರಿ ಅವ್ರಾಗೆ ಏನು ಕೊಡ್ತಾರ ಕೊಡ್ಲಿ ಬಿಡ್ರಿ, ಅದಕ್ಕೆ ಯಾಕೆ ನೀವು ಬೇಡ ಅಂತೀರಿ? ತಡಿ, ನಿಮ್ಮ ಅಪ್ಪನ ಮನೆಗೆ ನಿನ್ಗೇನು ಕೊಡ್ತಾರೆ ನಾ ಬೇಡ ಅಂತೇನೆ ನಾನು? ಅದು ನಿಮ್ಮ ಹಕ್ಕು, ನಿಮ್ಮ ಅಧಿಕಾರ. ನಿಮ್ಗೆ ಏನು ಸಿಗ್ಬೇಕು, ಅವ್ರು ಏನು ಕೊಡ್ಬೇಕು ಅದನ್ನು ಕೊಡ್ತಾರೆ. ನಾನು ನಮ್ಮಪ್ಪನ ಮನೆಗೆ ಏನು ಕೊಡ್ಬೇಕು, ಏನು ಸಿಗ್ತತೆ ಅದನ್ನು ನಾ ಇಸ್ಕೊತೀನಿ. ನೀವು ಯಾಕೆ ಬೇಡ ಅಂತೀರಿ? ನಾನು ಏನಾರ ತವ್ರ ಮನೆಗೆ ಆಸ್ತಿ ಅಡುಗೆ ಕೇಳಕತ್ತೇನೆ ಎಲ್ಲ ನಮ್ಮ ತಮ್ಮನ ಇಟ್ಕೊಂಡು ಕುಂತಿಲ್ಲ ನಮ್ಮ ಅಣ್ಣನ. ಅದಕ್ಕೆ ಏನು ಚಿಲ್ಲರೆ ಪಲ್ರೆ ಕಾಸು ಏನಾರ ಅರ್ಬಿ ಅಂಬ್ಲಿ ಅದು ತರ್ತಿರ್ತಾರಲ್ಲ ಅದ್ರಾಗ ಒಂದು ಸ್ವಲ್ಪ ಇಸ್ಕೊತೀನಿ. ನನಗೂ ಮಕ್ಕಳು ಮರಿ ಅದಾವ ಆತ. ಏನು ನಿಮಗೆ ಬರೋ ಪಗಾರನ್ನೇ ನೆಚ್ಕೊಂಡು ಕುಂತ್ರೆ ಏನೂ ಆಗಲ್ಲ. ಏನೋ ಒಂಚೂರು ಯಾವಾಗಾರ ಇಲ್ಲಿ ಬಂದಾಗ ಅವ ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಕೇಳಿ ಕೊಡಿಸ್ಕೊತೀನಿ ಅಷ್ಟೇ. ನಾನೇನಾರು ನಿಮ್ಮ ಹೆಸರು ತೆಗಿತೇನೆ? ನೀವು ಕೇಳಿರಿ ಅಂತ ನಾನು ಒಂದು ಉಸುಲು ಹೊಡ್ಯಕ್ಕೆ ಹೋಗಲ್ಲ, ಗೊತ್ತನ? ಅವ್ರು ಕೇಳಂಗಿಲ್ಲನ ಯಾಕೆ ನಿನ್ ಗಂಡು ಕೊಡ್ಸಲ್ಲನ ಅಂತೇಳಿ? ಪಾಪ ರೀ, ಒಂದಿನಕ್ಕೂ ಅಂದಿಲ್ಲ ಗೊತ್ತು ಅವ್ರಂಗೆ. ಈಗ ನೋಡು ಖುಷಿಗೆ ನಮ್ಮ ಮನೆ ಒಂದು ಸೀರೆ ತಂದ, ನಾನು ನಿಮಗೆ ಗಂಟು ಬೀಳ್ತೇನ? ಇಲ್ಲ, ಕೊಡ್ಲಿ ಬಿಡ್ರಿ, ಏನಾಯ್ತು? ವಾರಕ್ಕೊಂದು ತಿಂಗಳದಾಗ 1-2 ಸಲ ಬಂದು ಹೋಗೋದ್ರಾಗ ಏನಾಗತೈತಿ? ಸರಿ ಆತು, ಈಗೇನು ಬರ್ತೀಯ ಬರೋದಿಲ್ಲ? ನೀವು ಮನೆ ನೋಡ್ರಿ, ಬರ್ತೇನೆ ನಾಳೆ. ನಂಗೆ ಫೋನ್ ಹಚ್ಚಿ ಹೇಳ್ರಿ. ಅದೇ ಎದಕ್ಕೆ? ಅದೆಲ್ಲ ನಾನು ನಿಮ್ಗೆ ಅಲ್ಲೇ ಹೇಳ್ತೇನೆ, ಇಲ್ಲಿ ಹೇಳೋಕ್ಕಾಗಲ್ಲ. ಯಾವಾಗ ಬಂದಪ್ಪ ಮಾಮ? ಈಗ ಬಂದು ನೋಡ್ರಿ ನಿದಾಗ. ಅಲ್ಲಿ ಯಾರು ಪರ್ಸಾಲೆ ಕಾಣಲಿಲ್ಲ. ಹಿಂಗೆ ಮುಂದಕ್ಕೆ ಬರತ್ಲಿ ಈಕಿನ ಕುಂತಿದ್ಲಲ್ಲ, ಈಕಿ ಜೋಡಿನ ಮಾತಾಡಕತ್ತಿದ್ದೆ. ಅತ್ತೇರಲ್ಲಗ್ಯಾರ್ರಿ ಅವ್ರಿಬ್ರು ಅತ್ತಿ ಸೊಸಿ ಇಲ್ಲೇ ಬಸವಣ್ಣನ ಗುಡಿಗೆ ಹೋಗಿದ್ರಪ್ಪ ಶುಕ್ರವಾರ. ಹಂಗ ಬಾಜುಕ್ ಲಕ್ಷ್ಮಿ ಗುಡಿನೂ ಐತಿ, ಹೋಗಿ ಹಣ್ಕಾಯಿ ಮಾಡಿಸ್ಕೊಂಡ್ ಬರ್ತೀವಿ ಅಂತ ಹೋದ್ರೆ ಈಕಿನ್ನೂ ಕರೆದ್ರು. ಈಕಿ ಒಲ್ಲೆ ಅಂತಂದ್ಲ. ನಾನು ಇಲ್ಲೇ ಕುಂತಿದ್ದೆ ಕಟ್ಟಿ ಮ್ಯಾಗ. ನೀ ಬರೋದು ನಾನು ನೋಡಿಲ್ಲ, ನಾ ಕುಂತಿದ್ದು ನೀನು ನೋಡಿಲ್ಲ. ಪಾಪ ಅಲ್ಲಿ ಇದ್ರಿಂದ ಮನೆ ಕಟ್ಟಿ ಕಡೆ ಕುಂತಿದ್ದೆ. ಮತ್ತೆ ಯಾರು ಚಪ್ಪಲ್ ಅನ್ಕೊಂತ ಒಳಗೆ ಬಂದು ನೋಡು. ಹೆಂಗದೀಪ ಆರಾಮದಿಯನ? ಮನೆ ಒಳಗೆ ಎಲ್ಲಾರು ಆರಾಮದಾರನ? ಆರಾಮದಾರ್ರಿ ಮಾವರ, ಎಲ್ಲರೂ ಆರಾಮದಾರ ನೋಡ್ರಿ. ಈಕಿನ ಭಾಳ ದಿನ ಆತ ಯಾಕೆ ಬರಲೇ ಇಲ್ಲ, ಅದಕ್ಕೆ ಕರ್ಯಾನ ಅಂತ ಬಂದು ನೋಡ್ರಿ. ಹಾ, ನಾನು ಅದೇ ಅನ್ನೋದು. ಹೆಣ್ಮಕ್ಳು ಇಷ್ಟಿಷ್ಟು ದಿನ ಬಂದು ಇರಬಾರ್ದು, ಎಲ್ಲರೂ ಇವರು ಪ್ರಶ್ನೆ ಕೇಳ್ತಾರ ಆಮೇಲೆ ಅಂತೇಳಿ. ಆದರೂ ಮತ್ತೆ ಹೆಣ್ಮಕ್ಳು ಎಲ್ಲೋ ಹೋಗ್ಬೇಕು ಕೇಳ್ರಿ, ತವ್ರ ಮನೆಗೆ ಬರೋದಲ್ಲ. ಹಂಗಾಗಿ ಸುಮ್ಮನೆ ಅದೇ ಕಳಿಸ್ತಿದ್ದೆ. ಇವತ್ತೆಲ್ಲ ನಾಳೆ ಊರಿಗೆ ಹೋಗುವ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ನೀವ ಬಂದ್ರಿ, ಚಲೋ ಆತು. ಇವತ್ತು ಕರ್ಕೊಂಡೆ ಹೋಗ್ಬಿಡ್ರಿ. ಇಲ್ಲರ ಏನು ಇಲ್ಲ, ಹಬ್ಬ ಹುಣ್ಣಿಮೆ ಅದು. ನಾನು ಯಾಕೆ ಅನ್ನಕತ್ತೀನಿ ಮಾತಂದ್ರೆ ಪಾಪ ನೀವು ಬಂದಿರಿ, ಮತ್ತೆ ಒಬ್ಬರ ಹೊಳ್ಳಿ ಹೋಗುದು ಬೇಡ ಅಂತ. ಏನಪ್ಪ ನೀನು ಕಳ್ಸಕ ನೋಡ್ತಿರ್ತಿ? ಆಮೇಲೆ ಅಳೆಂದ್ರೆ ಇನ್ನೊಂದು ಮಾತು, ಈಗ ನಮ್ದು ಅವ್ನು ಬರೋ ಪಗಾರದಾಗ ನಾವು ಇಷ್ಟು ಮನಿ ಜೀವನ ನಡೀಬೇಕು. ಖರ್ಚಿಗೆ ರೊಕ್ಕ ಅಷ್ಟು ಇರಂಗಿಲ್ಲ ನೋಡ್ರಿ. ಮೊದ್ಲಿನಂಗೆ ರೊಕ್ಕ ಉಳಿಯಲ್ರಿ ಈಗ ಜಾಸ್ತಿ. ಹೌದ್ರಿ ಮಾವರ? ಹೌದು, ಮತ್ತೆ ಹಂಗ ಆಕತ್ತದ. ಮೇಲೆ ಸಂಸಾರ ಜಾಸ್ತಿ ಆದಷ್ಟು ಹಂಗ ಅಲ್ರಿ ಮಾವರ? ಹೌದಿಲ್ಲ? ಮತ್ತೆ ಮನ್ಯಾಗ ಮಂದಿನೂ ಹೆಚ್ಚಿಗೆ ಆದಂಗ ಆಮೇಲೆ ಮದುವೆ ಆಗಿಂದ ಖರ್ಚು ಹಂಗ ಇರದ. ಅಪ್ಪ ನಾನು ಅವ್ರಿಗೆಲ್ಲ ಹೇಳೇನಪ್ಪ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಬರ್ರಿ ಊಟ ಮಾಡೋಣ, ಹೊತ್ತಾಗೈತೆ ಬರ್ರಿ. ಅವು ಅಡಿಗೆ ಮಾಡಿಟ್ಟು ಹೋಗ್ಯಾಳ. ಬರ್ರಿ. ಏನ್ರಿ ಹೊರಗಿಂದ ಬಂದಿರಿ? ಕಾಲ್ ತಗೊಳ್ಳೋರು ಒಳಗೆ ಬಂದಿರನ? ಅವು ಬೈತಾಳ. ಬರ್ರಿ ಮಕ್ಕ ತಗೋಬರ್ರಿ ಮೊದಲು. ಅಲ್ಲ ತಡಿ ಒಂದ್ ನಿಮಿಷ ನೋಡಪ್ಪ. ಅವಾಗ ರೊಕ್ಕ ರೂಪಾಯಿ ಅಂತೇಳಿ ಏನ ಈಕಿನ್ನ ಕಳಿಸ್ಬೇಡಪ್ಪ ಮನಿಗೆ. ನಾನ್ರಿ ಮಾವರ? ನಾ ಇಲ್ಲಿ ಕಳಿಸ್ತೇನ್ರಿ? ಅಲ್ಲ ನಾನೇನು ದುಡಿಯಲ್ಲನ್ರಿ, ದುಃಖ ಬಿಡಂಗಿಲ್ಲ. ಯಾವಾಗ ಕಳ್ಸಿನಿ ನಾನು? ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ನೀವು. ಅದೇ ನಂಗೆ ಗೊತ್ತಿತ್ತು ಹಿಂಗೆ ಅಕ್ಕವ್ ಇವು ಅಂತೇಳಿ. ಈಗೀಗ ಅದಕ್ಕೆ ಹೋಗ್ಬೇಡ, ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ತೇನೆ. ನಾನು ಮಾತು ಕೇಳಂಗಲಿಕ್ಕೆ. ಈಗ ನೋಡ್ರಿ ನಾನು ಕಳ್ಸಿನ ನಂಗೆ ಆತಿಲ್ಲ ನೋಡ್ರಿ ಮಾವರ. ನಾ ಯಾವತ್ತು 1 ರೂಪಾಯಿ ಇಸ್ಕೊಂಬ ಅಂತೇಳಿ ಆಕಿನ ಕಳ್ಸಿಲ್ಲ. ಅಲ್ಲ ಮತ್ತೆ ಅದಕ್ಕೆ ಹೇಳಿದೆ ನಾನು ನಿನ್ಗೆ, ಹಿಂಗೆಲ್ಲ ಬರಬೇಡ ಹೊಳ್ಳಬೇಡ ಅಂತೇಳಿ. ಹ್ಞೂನ್ರಿ, ನೀವು ಹೇಳೋದು ನಿಜ. ನಾನು ಬಂದೆಲ್ಲ ನೀವು ಕಳ್ಸಿರಿ ಅನ್ಕೊಂಡ್ರೆ ಏನೋ. ನಾ ಹೇಳ್ತೇನೆ ತಗೋರಿ, ನೀವು ಯಾವತ್ತೂ ಹಂಗೆ ಕಳ್ಸಿಲ್ಲ ಅಂತೇಳಿ. ನಂದು ತಪ್ಪಾಗಿತ್ತು, ಬಂದಿದ್ದು ಹೊಳ್ಳಬೇಡ. ನಾ ಇನ್ನೂ ಹಿಂಗೆ ಬರೋದಿಲ್ಲ ರೀ. ನಡ್ರಿ ನೀವು ಮಕ್ಕ ತಗೊಂಡು ನಡ್ರಿ. ಊಟ ಗಿಟ ಮಾಡಿ ಹೋಗ್ಬಿಡೋಣ ಅಂತ ಊರಿಗೆ. ನಡ್ರಿ.
ಮಾವಾರ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾ ಯಾವತ್ತು ರೊಕ್ಕ ಬೇಕು ಇಸ್ಕೊಂಬ ಅಂತ ನಾ ಕಳ್ಸಿಲ್ಲ. ಏನು ನೀವು ಹಂಗೆ ಇದು ಮಾಡಬೇಡ್ರಿ. ನೀವ ಪ್ರೀತಿಯಿಂದ ಆಕಿ ಕೊಡ್ತಿದ್ರಿ, ಆಕಿನೂ ತಿಂಗ್ಳಕ್ಕೆ 2 ಸಲ ಬರ್ತಿದ್ಲು ಅಷ್ಟೇ. ನಾನು ಯಾವಾಗೂ ಇಸ್ಕೊಂಬ ಮಾಡು, ನನಗೆ ರೊಕ್ಕ ಬೇಕು, ಆಮೇಲೆ ನೀನು ನೋಡ್ಕೊ, ಇವೆಲ್ಲ ನಾ ಮಾತಾಡೋದಲ್ರಿ. ಏನು ಬೇಕಂದೆಲ್ಲ ತಂದು ಕೊಡ್ತೇನೆ. ನಾ ಕೇಳ್ರಿಕಿನ್ನ ಅರ್ಬಿ ಗಿರ್ಬಿ ಬೇಕಂತಾಳ ಕೊಟ್ಟಿರ್ತೇನೆ ರೊಕ್ಕನ, ಎಲ್ಲದಕ್ಕೂ ಕೊಡ್ತೇನಪ್ಪ, ನಾನೇನು ಇಲ್ಲ ನಂಗಲ್ಲ. ಮತ್ತು ಅಂದಮೇಲೆ ನಿಮ್ಮ ಹತ್ರಕ್ಕೆ ಯಾಕೆ ಇಸ್ಕೊಂಬ ಅನ್ಲಿಲ್ಲ ನೀವು ಹಂಗೆ ತಿಳ್ಕೊಂಡ್ರಿನ ಭಾಳ ಬೇಜಾರಾತ್ರಿ ಮಾವಾರ. ಹಾಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಹೇಳೇನಲ್ಲ, ನಿಮ್ಮ ಇಷ್ಟ, ನಿಮ್ಗೆ ಕೊಡ್ಬೇಕನ್ಸಿದ್ರೆ ಕೊಡ್ರಿ, ಕೊಡಬೇಡ ಬ್ಯಾಡ ಅಂದ್ರೆ ಬಿಡ್ರಿ. ನಾ ಈಸ್ಕೊಂಬ ಅಂತ ಹೇಳಿಲ್ಲ ನೋಡ್ರಿಪ್ಪ, ನೀವು ಇದು ಮಾಡ್ಬೇಡ್ರಿ. ಹಾ ಆತ್ ತಗೋರಿ ಆತ್. ನೀ ಹೊಟ್ಟಿಗೆ ಅನ್ನ ತಿನ್ನಂಗಲ್ಲ, ಸಗಣಿ ತಿನ್ನೈಕ್ ನೀನ ತವ್ರ ಮನ್ಯಾಗ ಇಷ್ಟು ಕಷ್ಟ ಐತಿ ಅಂತ ಗೊತ್ತಿದ್ದು ಅಲ್ಲ ನಿನ್ನ ಗಂಡನ ರೊಕ್ಕ ಇಸ್ಕೊಂಬ ಅಂದ ಅಂತ ಇಲ್ಲಿ ಬರ್ತಿದ್ದಿಲ್ಲ ನೀನು. ಹಂಗಾರೆ ಇಷ್ಟು ಸಲ ಬಂದ್ ರೊಕ್ಕ ಇಸ್ಕೊಂಡು ಹೋದಿಲ್ಲ. ಹಂಗಾರೆ ನಿನ್ ಗಂಡ ಹೇಳಲಾರ್ದ ನೀನ ಬಂದ್ ಇಸ್ಕೊಂಡೋಗಿ. ಅಯ್ಯೋ ದೇವ್ರಿ. ಈ ಮಾತು ಏನಾರ ನಿನ್ ಗಂಡನ ಮುಂದೆ ನಾ ಹೇಳಿದ್ನಿ ಅಂದ್ರೆ ನೀನ್ ಇಲ್ಲೇ ಮತ್ತೆ ಏನ್ ಬೇಕಾದಂತ ತೊಗೊಂಡು ಹೊಡೆದು ಮತ್ತೆ ನಿನ್ನ ಬಾಳೆ ಹದ್ಗಿಡ್ತಿತ್ತು. ನನ್ನ ಹೆಸರು ಕೆಡಿಸಿ ಏನೋ ತವ್ರ ಮನ್ಯಾಗ ಅಂತೇಳಿ ನಿನ್ನ ಗಂಡ ಊರು ಓಡಾಡ್ಸಿ ಹೊಡಿತಿದ್ದ ನಿನ್ನ. ಬ್ಯಾಡ ಮಗಳನ್ನ ಮಮಕಾರಕ್ಕೆ ಬಿಟ್ಟೇನ ಅಷ್ಟೇ. ಇದ ಕೊನಿ. ಇನ್ನೊಮ್ಮೆ ಏನಾರ ತವ್ರ ಮನ್ಯಾಗ ಬಂದು ₹1 ಬೇಕಂತ ಕೇಳಿದಿ ಮತ್ತೆ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಮಗಳನ್ನೋದು ಮರ್ತು ಮನಿಗೆ ಬರ್ಲಾರ್ದಂಗ್ ಮಾಡಿಬಿಡ್ತಾನೆ. ಮತ್ತೆ ಬಾಯಿ ಬಿಟ್ಟು ನಿನಗೆ ಬೇಕಾದ್ರೆ ಯಾವಾಗ ಒಂದ್ಸಲ ಕೇಳಿಸ್ಕೊಂತಾರ. ಅದನ್ನ ಬಿಟ್ಟು ನನ್ನ ಗಂಡ ಹೇಳ್ಯಾನ ಅಂತೇಳಿ ಗಂಡುಗಳು ಮರ್ಯಾದೆ ತೆಗಿತೆ ತವ್ರ ಮನಿ ಒಳಗ. 1,000 ನಂಗಿಲ್ಲ 10,000 ನಂಗಿಲ್ಲ, ಕಷ್ಟ ಐತೆ ಅಂದ್ರೂ ಬಳದು ಕೊಡ್ಬೇಕು ನಾವು ನಿಮಗೆ. ಆ ಲೆಕ್ಕಕ್ಕೆ ಇಸ್ಕೊಂಡೋಗೇನು ಗಂಡ ಏನ್ ಬೇಕಾದ ತಂದು ಕೊಡ್ತಾನ, ರೇಷನ್ ಹಾಕಿಸ್ತಾನ, ಎಲ್ಲ ಮಾಡಿ ನಿನಗೆ ಬೇಕು ರೊಕ್ಕ ಮತ್ತ. ಅಯ್ಯೋ ಎಂತ ಮಗಳು ಹುಟ್ಟುಬಿಟ್ಟಿ ನೀನು ಅಂತ ನಾನು. ಅಲ್ಲ, ಇದೊಂದು ಯೋಚನೆ ನನ್ನ ತಲೆ ಒಳಗೆ ಬರ್ಲಿಲ್ಲ ನೋಡವಾಗೆಲ್ಲ. ಇವತ್ತು ಚೊಲೋ ಆತ್ ನಿನ್ ಗಂಡ ಬಂದಿದ್ದಕ್ಕ, ನಾ ಕೇಳಿದ್ದಕ್ಕ ಚೊಲೋ ಆತು. ಇಲ್ಲ ಅಂದಿದ್ರೆ ಇನ್ನ ಸಾಯ ಮಟ್ಟ ಸುಲಿಗಿ ಮಾಡ್ತಿದ್ದಿ ನೀನು. ಇವತ್ತ ನಿನ್ ಗಂಡನ ಕೂಟಕ್ಕೆ ಗಂಟು ಮುಟ್ಟಿ ಕಟ್ಕೊಂಡು ಹೊಂಡ್ಬೇಕಾ ನೀನು ಇದ್ದಿ. ಮತ್ ನಿನ್ ಗಂಡಗೆಲ್ಲ ನಾನು ಹೇಳ್ತೇನೆ ಚೇಚೆ ಎಂತ ಮಕ್ಕಳಪ್ಪ. ತವ್ರ ಮನಿ ಏನಾಗಬೇಕಾದ್ರೂ ಹಾಳು ಗಿಡ್ಕೊಂಡು ಹೋಗ್ಲಿ, ಇವ್ರ ನೆಟ್ಟಿಗಿರ್ಬೇಕು ಅಂತಾವ್. ಅಲ್ಲ, ಎಲ್ಲ ಹೆಣ್ಮಕ್ಳು ಹಿಂಗಿರಂಗಿಲ್ ಬಿಡು. ಎಷ್ಟೋ ಜನ ತವ್ರ ಮನಿಗೋಸ್ಕರ ಎಷ್ಟು ಪ್ರೀತಿಯಿಂದ ಹೋದಾಗ ಬಂದಾಗ ಅಣ್ಣೆಂಡ್ರ ಜೋಡಿ ತವ್ರ ಮನ್ಯಾಗ ಇನ್ನೂ ತಾವೇ ಮತ್ತೆ ಗಂಡನ ಮನಿಯಿಂದ ಕಳುಲೆ ತವ್ರ ಮನಿಗೆ ತಂದು ಕೂಡ 14 ಹೆಣ್ಮಕ್ಳು ಎಷ್ಟು ಮಂದಿ ಅದಾರ. ಗಂಡನ ಮನಿಯಿಂದ ಕಳುಲೆ ತವ್ರ ಮನಿಗೆ ತಂದು ಕೊಟ್ಟು ಇದು ಮಾಡೋರು ಎಷ್ಟೋ ಜನ ಅದಾರ. ಸುಳ್ಳ ಅನ್ಬಾರ್ದು ಪಾಪ. ಅಂತವ್ರಿಗೆಲ್ಲ ಕೆಟ್ಟ ಹೆಸರು ತಂದಿಡ್ತಾವ ಇಂತಾವು. ಮಾವೆಲ್ಲತ್ತಿ ಯಾಕಪ್ಪ ಒಬ್ಬನ ಬಂದಿಯಾ? ನಿಮ್ಮವ್ ಬಂದಿಲ್ಲ? ನಾ ಒಬ್ನ ಏನ್ ಬಂದಿಲ್ಲ, ಬಸ್ ಹತ್ತಿ ನಮ್ಮ ಅಣ್ಣನು ಬಂದಾನ, ಇಬ್ರು ಬಂದೇವ್ ನಾವು. ಮಾವೆಲ್ಲಿ ಅದನ್ನ ಹೇಳತ್ತಿ. ಯಾಕೆ ಬೇಕಪ್ಪ ಮಾವ? ನಮ್ಮಪ್ಪ ಏನ್ ತಪ್ಪು ಮಾಡ್ಯಾನಂತೇಳಿ ಜೈಲ್ಗೆ ಹಾಕ್ಸ್ಯಾರ ಮಾವ. ಅಲ್ಲಿ ನಮ್ಮವ್ ಅಳ್ತಾಳ ಮನ್ಯಾಗ, ನಮ್ಗೆಲ್ಲ ಓಣ್ಯಾಗ ಅವಮಾನ ಆಗಕತ್ತತಿ. ಎಲ್ಲಾರು ಬಾಯಿಗೆ ಬಂದಂಗ ಮಾತಾಡಕತ್ತಾರ. ನಮ್ಮ ಅಪ್ಪನ್ ಬಿಡಿಸ್ ಮೊದಲು ಮಾವನ್ ಕರಿ. ಏನ ಬಾಯಿಗೆ ಬಂದಂಗ ಮಾತಾಡತ್ತೀರಿ? ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ತಿಲ್ದಂಗ. ಹಿಂಗ್ ಹುಚ್ಚುಚ್ಚರಂಗ್ ಮಾತಾಡ್ಬಿಟ್ಟು ನಡ್ತೀರಿ. ನೀನಂತೀರಿ ನಿಮ್ಮಪ್ಪ ಏನ್ ತಪ್ಪು ಮಾಡ್ಯಾನ ಏನಿಲ್ಲ ಅಂತ ನಿಮ್ಮವ್ ಹೇಳಿಲ್ಲನ? ಮಕ್ಕಳನ್ನ ಎತ್ ಕಟ್ಟಿ ಕಳ್ಸಾಳನ ಇಲ್ಲಿಗೆ? ನಮ್ಮವ್ ಏನ್ ಇಲ್ಲಿ ಹೋಗಂದಿಲ್ಲ ನೋಡತ್ತಿ. ನಾ ಬಂದಿದ್ದು ನಮ್ಮ ಅಪ್ಪನ ಬಿಡಿಸ್ಕೊಳಕ್ ಅಂತೇಳಿ. ನಮ್ಮವ್ ಏನು ಹೋಗಂದಿಲ್ಲ. ನಮ್ಮವ್ ಹೇಳಿದ್ಲಲ್ಲ, ನೀವು ಏನೋ ಇಲ್ಲ ಬರದ್ದೆಲ್ಲ ಗಂಡಿಗೆ ಹೇಳ್ಕೊಟ್ಟು ಅಪ್ಪನ ಕಂಪ್ಲೇಂಟ್ ಕೊಡೋಂಗೆಲ್ಲ ಮಾಡಿರಂತಲ್ಲ. ನೀವು ಕೆಟ್ಟದಿರಿ, ನೀವು ಚಲೋ ಇಲ್ಲ ನೀವು. ವಾ ದೇವ್ರೆ, ಏನ್ ಸಂಸ್ಕಾರ ಕೊಟ್ಟಾಳ ನೋಡು ಪುಣ್ಯಾತ್ಗಿತ್ತಿ. ಮಕ್ಕಳಿಗೆ ಯಾವ ರೀತಿ ಹೆಂಗ ಮಾತಾಡ್ತಾವಲ್ಲ. ನಿಮಗ್ ದೊಡ್ಡವರು ಸಣ್ಣವರನ್ನ ಕಿಮ್ಮತ್ತಿಲ್ಲ ನಿಮಗ. ಈ ನಮ್ನಿನ ಮಾತಾಡೋದ್ ನೀವು? ಯಾರು? ಓ ಮಾವ, ನಮ್ಮ ಅಪ್ಪನ ಎದಕ್ಕೆ ಪೊಲೀಸರು ಹಿಡ್ಕೊಂಡು ಹೋಗ್ಯಾರ? ನೀವ ಅಂತಲ್ಲ ಕಂಪ್ಲೀಟ್ ಕೊಟ್ಟಾರ. ವಾಪಸ್ ತಗೋರಿ, ಮೊದ್ಲು ನಮ್ಮ ಅಪ್ಪನ ಕಳಿಸ್ರಿ ಹೊರಗೆ. ನೀವು ಏನು ನಿಮ್ಮ ಶಿಟ್ಟು ಆಮೇಲೆ ಇರುವಲ್ತಕ್ಕ. ನಮ್ಮ ಅಪ್ಪನ ಸುಮ್ಮನೆ ಹಂಗೆ ಇದು ಮಾಡಿದ್ರೆ ನಾವು ಹೆಂಗೆ ಬಾಳೆ ಬದುಕು ಮಾಡ್ಬೇಕು ಮನ್ಯಾಗ ಅಲ್ಲಿ ಊರಾಗ? ಅಲ್ಲೋ, ನಿಮ್ಮಪ್ಪ ಏನು ಮಾಡಿದೆ ಅಂತ ಹೇಳಿಲ್ಲ ನಿಮ್ಮವ್ವ? ಎಲ್ಲ ಹೇಳಲ್ಬಿಡು. ಏನು ಮಾಡಿಲ್ಲ ಅಂತವ. ಅವ ಹಂಗ ನಿಂತಾನಂತ ಅಟ್ಟಕ್ಕೆ ನೀವು ಅವನ ಮ್ಯಾಗ ಸಿಟ್ಟಿಗೆ ಇವು ಗಿರ್ಜಕತ್ತಿ ಏನೇನ ಬಾಯಿಗೆ ಬಂದಂಗೆ ಹೇಳತ್ಲೆ ಹೆಂಡತಿ ಮಾತು ಕೇಳ್ಕೊಂಡು ಕಂಪ್ಲೇಂಟ್ ಕೊಟ್ಟಿರಂತಲ್ಲ. ನಮ್ಮವ ಎಲ್ಲ ಹೇಳಾಳ. ಏನ ನಾನು ಏನು ಹೇಳಿದಕ್ಕೆ ನಾ ಕಂಪ್ಲೇಂಟ್ ಕೊಟ್ಟೇನಂತ? ನೀವು ಅಪ್ಪಂದೇನೋ ತಪ್ಪಿಲ್ಲ ಅಂತ? ಇದನ್ನ ಹೇಳಿ ನಿಮ್ಮನ್ನ ಎತ್ ಕಟ್ ಕಳ್ಸಾಳನೇ ಇಲ್ಲಿಗೆ? ಓಹೋ, ಬಾಯಿ ಊಟ ಬಿಡಾಕತ್ತೀಯಲ್ಲ ನೀನು. ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ತಿಲ್ದಂಗೆ. ಅಲ್ಲ, ನನ್ನ ಮುಂದೆ ನಿಂತು ಹಿಂಗೆ ಮಾತಾಡಕತ್ತೀಯ ನೀನು? ಇದನ್ನ ನಿಮ್ಮ ಕಲ್ಸಿರೋದು ನಿನ್ನ ಬುದ್ಧಿನ? ಇದನ್ನೇನು ಕಲ್ಸಿಲ್ ಮಾವ. ಆದ್ರೆ ನಮ್ಮ ಅಪ್ಪನ ಬಿಡಿಸ್ರಿ ಮತ್ತೆ. ಹೋಗ ಊರಿಗೆ ಹೋಗಿ ಸಣ್ಣಗೆ ಹೋಗಿ ಊರು ಸೇರ್ಕೊಂಡು ಓದೋದು ಬರೀದ ಕಡೆ ಲಕ್ಷ ಕೊಡ. ಅಪ್ಪನ ಬಿಡಿಸ್ಬೇಕಂತೀವ. ಅಪ್ಪನ ಮಗ ಬಂದ ನೀವ. ನಿಮ್ಮ ಅಪ್ಪ ಏನು ಮಾಡ್ಯಾನ ಮಾಡ್ತೀನ ಕೆಲಸ ಅಂತೇಳಿ ಇಡೇ ಊರ್ ಮಂದಿಗೆ ಗೊತ್ತೈತಿ. ಯಾರು ಬಿಡಿಸ್ಕೊಂತಾರ ಬಿಡಿಸ್ಕೊಳ್ಳಿ ಹೋಗು. ಅಪ್ಪಂದು ಏನು ತಪ್ಪಿಲ್ಲ ಮಾವ. ಈಗ ಏನು ನಾವು ಹಿಂಗ ಇರ್ಬೇಕನು ಮತ್ತೆ? ನೋಡಪ್ಪ, ನಾನೇನು ನಿಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ನಿಮ್ಮ ಅಪ್ಪ ಅಂತ ಕೆಲಸ ಮಾಡ್ಯಾನ. ಅವರ ಪೊಲೀಸರು ಹಿಡ್ಕೊಂಡು ಹೋಗ್ಯಾರ. ಹೋಗು ನಿಮ್ಮ ಅವ್ಗೆ ಹೋಗಿ ಹೇಳು, ಇದು ಬಿದ್ದರ ಮೇಲೆ ನೀವು ಇದನ್ನ ಮಾಡಿದ್ರಿ ಅಂತ ಇನ್ನೊಬ್ಬರ ಮೇಲೆ ತಪ್ಪಾಕ ಬದ್ಲಿ ನೆಟ್ಟಿಗೆ ಬಾಳೆ ಮಾಡ್ಕೊಂಡು ಹೋಗಂತ ನಿಮ್ಮ ಅವ್ಗೆ ಹೇಳು. ಮಕ್ಕಳನ್ನ ಸರಿಯಾಗಿ ಬೆಳೆಸೋದು ಗೊತ್ತಿಲ್ಲ. ಅಪ್ಪ ಸುಳ್ಳ, ಕೊಲೆಗಡಕ ಮಕ್ಕಳು. ಮಾವ ಬಾಯಿ ಬಂದಂಗ ಮಾತಾಡತ್ತಿ ನೋಡ್ ಮಾವ ನೀನು. ನಾವೇನು ಮಾಡೇವಿ? ನಾವೇನು ಯಾರಿಗಿದು ಮಾಡಿಲ್ಲ. ಅಯ್ಯೋ, ಎಲ್ಲ ಗೊತ್ತೈತೆ. ಹೋಗಪ್ಪ, ಹೋಗ್ ಪುಣ್ಯಾತ್ಮ ಹೋಗು. ನಾವ್ ಯಾಕೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ? ಹೋಗು. ನೀವೇನು ಕಂಪ್ಲೇಂಟ್ ವಾಪಸ್ ತಗೋಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಏನು ಮಾಡ್ತಿರ್ಲಿ ನೀವು? ಏನು ಮಾಡ್ತೀರಿ ನೀವು? ಗಿರ್ಜಿ ಬಾರ್ಕೊಲ್ ತುಂಬ ಇಲ್ಲೇ ನಡಿಲಿ. ಏನು ಹುಡುಗರು ಇವು ಅಂತ ನಾನು ಹಂಗಾರ. ಹುಡುಗರು
ಪ್ರಯೋಜನ? ಹುಡುಗರ ಮುಂದೆ ಅಷ್ಟು ಚಂದ ಪಾಠ ಒಪ್ಸಾಳ ನಿಮ್ಮ ತಂಗಿ. ಅವಕ್ಕ ನಮ್ಮ ಮ್ಯಾಲೆ ಸಿಟ್ಟು ಬರುವಂಗ ಹೇಳ್ಯಾರ, ಅದಕ್ಕೆ ಬಂದಾವ ಅವು ಜಗಳ ಮಾಡಾಕ. ಅಪ್ಪ ಕಳ್ಳ, ಅಪ್ಪ ಇದು ಏನದ ಸುಳ್ಳ, ಕುಡುಕ, ಕೊಲ್ಗಡ್ಕ, ಮಕ್ಕಳು ಕಳ್ರು. ಮತ್ತೆ ಇವಕ್ಕೇನು ಒಳ್ಳೆ ಶಿಕ್ಷಣ ಕೊಟ್ಟಾಳ? ನಮ್ಮ ಅವ್ವನ್ನ ಮೀರಿಸ್ಬಿಟ್ಲು ನಮ್ಮ ತಂಗಿ. ನಮ್ಮವ್ವ ಇನ್ನೂ ನಮ್ಮನ್ನು ಚಂದಾಗ್ಯಾರ ಬೆಳೆಸಿದ್ಲು. ನಮ್ಮ ತಂಗಿ ಅದನ್ನೂ ಮಾಡಲಿಲ್ಲ. ಹೋಗತ್ತಾಗ ಏನು ಮಾಡ್ಬೇಕಾತ ಇದಕ್ಕಂತ ಆತಾಗ. ಹೋಗ್ಲಿ ಬಿಡು, ಅವಳು ಬರ್ತಾರ ಏನವ್ರು. ನೀ ಯಾವುದಕ್ಕೂ ಬಾಗ್ಲ ಮುಂದೆ ಮಾಡ್ಕೊ, ಬೋಲ್ಟ್ ಹಾಕ್ಕೊಂಡೇ ಬಿಡು ಒಳಗೆ ಇರೋ. ಏನ ನಾನು ಹೋಗ್ಬರ್ತೀನಿ ಕೆಲ್ಸಕ್ಕೆ. ಹಾಂ ಅಂತಂದ ರೀ ರುದ್ರ, ಏನೋ ನಿಮ್ಮ ಜೊತೆ ಭಾಳ ಮಾತಾಡ್ಬೇಕು ಅಂತ ಅಂತಿದ್ದಪ್ಪ. ಏನು ವಾಪಸ್ ಸುದ್ದಿನೇ ಇಲ್ಲ. ಇದು ಏನದ ಏನು ಮಾತಾಡ್ಬೇಕಂತಿದ್ನೋ ಏನಾತಾಗ? ಏನು ನನಗೂ ಗೊತ್ತಿಲ್ಲ. ಪೆಟಿ ಕಡೆ ಹೊಂಟಿದ್ದ ಮುಸ್ತಪ್ಪನ ಜೊತೆ ಸೇರ್ಕೊಂಡು. ಎದ್ಕೊಂಟಾನು ಏನು? ಮುಸ್ತಪ್ಪನ ಜೊತೆಗೆ ಎದ್ಕೊಂಡಿದ್ದ. ಒದರಿದೆ ನಾನು. ಕೇಳಿಸ್ತೋ ಏನು ಕೇಳಿಸಿದ್ರು ಹಂಗೆ ಹೋದ್ನೋ ಗೊತ್ತಿಲ್ಲ. ಹೌದಾ? ಮುಸ್ತಫ ಯಾರು? ಎಲ್ಲ ಬೋದಾನ ಮುಸ್ತಪ್ಪ ಅಂತೇಳಿ ಆ ಪಾತಿಮಾ ಒಬ್ರು ಅಡ್ಡಾಡ್ತಾರಲ್ಲ ಅವ್ರ ಗಂಡ. ಭಾರಿ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ಯಾರು ಚಲೋ ಆಕಾರ ಹೆಂಗೆ ಹಾಳು ಮಾಡಲಿ ಅಂತಾನ. ಆದರೆ ಇವ್ರ ಜೊತೆಗೆ ಎದಕ್ಕೆ ಸೇರ್ಯಾನ ನಮ್ಮ ತಮ್ಮನ ಜೊತೆಗೆ ಅಂತ ಗೊತ್ತಾಗೋಲ್ತು. ಇಬ್ಬರು ಏನೋ ಹಿಡ್ಕೊಂಡು ಹೊಂಟಿದ್ರು. ಏನ ಒಂದು ಗೊತ್ತಿಲ್ಲ ಬಿಡು. ವಿಚಾರಿಸಿ ನೋಡ್ತೀನಿ ತಡಿ ಏನಾಗ್ಯತ್ತ. ಬೇಡಪ್ಪ ಪುಣ್ಯಾತ್ಮ, ನಿಮ್ಮ ಕಾಲು ಬೀಳ್ತೇನೆ. ನನಗೆ ಯಾರನ್ನೂ ಏನು ವಿಚಾರ್ಸಕ್ಕೆ ಹೋಗ್ಬೇಡ್ರಿ, ಬಿಡಬೇಡ್ರಿ. ಎಲ್ಲರ ಹೊಣೆನೂ ನಿಮ್ಮ ತಲೆ ಮೇಲೆ ಬಿದ್ದಂಗೆ ಮಾಡಬೇಡ್ರಿ. ನನಗೆ ನೀವು ಮುಖ್ಯ. ಏನು ಅವ್ರವ್ರ ಬಾಳೆ ಬದುಕಿಂದ ಅವ್ರಿಗೆ ಗೊತ್ತಿರ್ತೈತಿ ಹೆಂಗೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು, ಮಾಡಬೇಕು, ಬಿಡಬೇಕು ಅಂತೇಳಿ. ನೀವು ಯಾರಿಗೂ ಬುದ್ಧಿವಾದ ಹೇಳೋದು ಬೇಡ, ಅವ್ರು ನಿಮ್ಮ ಮೇಲೆ ತಿರುಗಿ ಬೀಳೋದು ಬೇಡ. ನನಗೆ ಈಗಾಗಲೇ ಅನುಭವಿಸಿದ್ದು ಸಾಕಾಗೈತಿ. ಏನು ನಿಮ್ಮ ತಮ್ಮ ಏನೇನು ಪೆದ್ದಲ್ಲ, ಏನು ಅವನೇನು ಹುಂಬಲ್ಲ, ಏನು ಬಿಡಪ್ಪ ಕಣ್ ಕಾಣಲ್ಲ ಮಾಡಲ್ಲ ಅನ್ನಂಗಿಲ್ಲ, ಏನಿಲ್ಲ. ಎಲ್ಲ ತಿಳಿದವದನೆ, ಎಲ್ಲ ಗೊತ್ತಿದ್ದೈತಿ. ಏನು ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಮಾತ್ರ ಇದ್ರ ಕೈ ಹಾಕಬೇಡ್ರಿ. ಸರಿ. ಆದರೂ ಕಂಡು ಕಣ್ಣಿದ್ರಿಗೆ ಹಾಳಕ್ಕನ ಅಂದರೆ ಹೆಂಗೆ ಬಿಡಕ್ಕಾಕತಿ? ಏನಿರ್ಬೋದು ಜೊತೆಯಾಗಿ ನೋಡಂತಡಿ. ಸಂಜೆ ಮುಂದೆ ಮನ್ಯಾಗ ಇರ್ತಾನಲ್ಲ, ಏನು ಎತ್ತ ಮೇದಕ್ಕೆ ಬಂದಿದ್ದ ಅಂತ ಕೇಳ್ತೇನೆ. ಹಂಗೆ ಒಂದು ಮಾತು, ಬೇರೆ ಏನು ಹೇಳಕ್ಕೆ ಹೋಗಲ್ಲ, ಕೇಳ್ತೇನೆ. ಆಯ್ತು.